ಮನಮೋಹನ್ ಸಿಂಗ್ ನಿವಾಸದಲ್ಲಿ ಸದ್ಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೆಹಲಿಯ ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವಂತಹ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ರಾಜಕೀಯ ನಾಯಕರು ಹಾಗೆ ಗಣ್ಯರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗಂತ ಸಾರ್ವಜನಿಕರೆಲ್ಲ ಇವತ್ತು ಹೋಗೋದಕ್ಕೆ ಹೆಚ್ಚಿನ ಅವಕಾಶ ಅಲ್ಲಿಲ್ಲ. ಕಾರಣ ಅಂತಂದ್ರೆ ನಾಳೆ ಎಐಸಿಸಿ ಕಚೇರಿಯಲ್ಲಿ ಆ ವ್ಯವಸ್ಥೆ ಮಾಡಲಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ, ಈಗೇನು ಬಹಳ ಜನ ಬೆಂಬಲ ಅಥವಾ ಅವರು ಒಂದು ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಆಮುಖೇನವಾಗಿ ಆಯ್ಕೆ ಆಗಿ ಬಂದಂಥದ್ದು ಇತಿಹಾಸ ನೋಡ್ತಾ ಹೋದ್ರೆ ಮನಮೋಹನ್ ಸಿಂಗ್ ಅವರ ರಾಜಕೀಯ ಇತಿಹಾಸದಲ್ಲಿ ಅದಿಲ್ಲ. ಅವರು 1999ರಲ್ಲಿ ಒಂದ್ಸಲ ಅವರು ದೆಹಲಿಯಿಂದ ಲೋಕಸಭಾ ಚುನಾವಣೆ ಕಂಟೆಸ್ಟ್ ಮಾಡಿದ್ದು ಬಿಟ್ರೆ, ಅಂದ್ರೆ ಆ ಸಂದರ್ಭದಲ್ಲಿ ಅವರು ಸೋತಿರ್ತಾರೆ. ಅದನ್ನು ಹೊರತುಪಡಿಸಿ ಅವರು 33 ವರ್ಷಗಳ ಕಾಲ ಅವರು ರಾಜ್ಯಸಭಾ ಸದಸ್ಯನಾಗಿ ಸೇವೆಯನ್ನ ಸಲ್ಲಿಸಿದಂಥವ್ರು, ಮೇಲ್ಮನೆಯ ಸದಸ್ಯರಾಗಿದ್ದಂಥವ್ರು. ಆದರೂ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ದೇಶದ ತೀರಾ ಬಡವರ್ಗಕ್ಕೂ ಕೂಡ ಅನುಕೂಲ ಆಗುವಂಥ ಯೋಜನೆಗಳೂ ಕೂಡ ಆಗಿದ್ದವು. ಅವರು ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನರೇಗಾ ಯೋಜನೆ ಆಗಿರ್ಬೋದು, ಆಮೇಲೆ ಒಂದು ಯೂನಿಕ್ ನಂಬರನ್ನು, ಐಡೆಂಟಿಟಿ ನಂಬರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಧಾರ್ ಯೋಜನೆಗಳಾಗಿರ್ಬೋದು. ಆ ಟೈಮ್ನಲ್ಲಿ ಬಹಳ ಕಟುಟೀಕೆಯನ್ನು ಎದುರಿಸಿದ್ರು ಕೂಡ ಈಗಿನ ಸರ್ಕಾರಗಳು ಕೂಡ ಅದನ್ನು ಮುಂದುವರಿಸ್ಕೊಂಡು ಬಂದಿದೆ. ಹೆಸರುಗಳು ಮಾತ್ರ ಸ್ವಲ್ಪ ಬದಲಾಗಿರ್ಬೋದು. ಆದರೆ ಇದು ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿತ್ವಕ್ಕೆ ಹಿಡಿದಂಥ ಕನ್ನಡಿಗಳಾಗಿದೆ. ಅದರ ಜೊತೆಗೇನೆ ಮನಮೋಹನ್ ಸಿಂಗ್ ಅವರು ದೇಶದ ಆರ್ಥಿಕ ಸುಧಾರಣೆಗೆ ತೆಗೆದುಕೊಂಡಂಥ ನಿರ್ಧಾರಗಳು LPG ಅಂತಾನೆ ಬಹಳ ಫೇಮಸ್ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ಈ ಗ್ಲೋಬಲೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಅವರು ತೆಗೆದುಕೊಂಡಂಥ ಆರ್ಥಿಕ ಸುಧಾರಣೆ, ಆರ್ಥಿಕ ಉದಾರತೆಯನ್ನು ಅವರು ತೆಗೆದುಕೊಂಡಂಥ ನಿರ್ಧಾರಗಳು PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಈಗಲೂ ಕೂಡ ದೇಶ ಸುಧಾರಣೆಯ ದಿಕ್ಕಿನ ಕಡೆಗೆ ಸಾಗ್ತಾ ಇರೋದಕ್ಕೆ ಅವರು ಅವತ್ತು ಹಾಕಿಕೊಟ್ಟಂಥ ಒಂದು ಮಾರ್ಗ ಈಗಲೂ ದೇಶಕ್ಕೆ ಅನುಕೂಲ ಆಗ್ತಾ ಇರುವಂಥ ನಾವು ಸ್ಮರಿಸ್ಕೊಳ್ಬೇಕಿದೆ.